ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ, ವೆಲ್ಕಮ್ ಟು ವರ್ಷಿ ಬ್ಲಾಗ್ಸ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಹೆಂಗೆ ವರ್ಕ್ ಆಗುತ್ತೆ, ಆಮೇಲೆ ನಮ್ಮಿಬ್ರು ಕೇಸಲ್ಲಿ ಹೌ ವಿ ಮ್ಯಾನಿಫೆಸ್ಟೆಡ್ ಆರ್ ಡ್ರೀಮ್ ಜಾಬ್ ಇನ್ ಜಸ್ಟ್ 25 ಡೇಸ್ ಅಂತ ಹೇಳ್ಬೋದು. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಹೀಗೆ ಶೇರ್ ಮಾಡ್ತಾ ಹೋದರೆ, ಸೊ ಮ್ಯಾನಿಫೆಸ್ಟೇಷನ್ನಿಂದ ಸ್ಟಾರ್ಟ್ ಮಾಡೋಣ. ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಎಷ್ಟು ನಿಜ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಇನ್ಸ್ಟೆನ್ಸ್ ಹೇಳ್ಬೇಕಂದ್ರೆ, ನಾವು ಚಿಕ್ಕವರಿದ್ದಾಗೆಲ್ಲ ಏನಂತ ಅನ್ಕೊತಿದ್ವಿ, ನಾವು ದೊಡ್ಡವರಾದ್ಮೇಲೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನಮ್ಮ ಹತ್ರ ಚೆನ್ನಾಗಿ ಕಾಸಿರಬೇಕು. ಇನ್ನು ಅವಾಗ ATMs ಎಲ್ಲ ಹೊಸ್ತಾಗಿದ್ವು, ಆಗಿನ ATMs ಎಲ್ಲ ಬರ್ತಾಯಿತ್ತು. ಸೊ ದೊಡ್ಡವರಾದ್ಮೇಲೆ ಫಸ್ಟ್ ನಾನು ಒಂದು ATM ಕಾರ್ಡ್ ತೊಗೊಂಡ್ಬಿಡ್ಬೇಕಪ್ಪ, ನನ್ನ ಹತ್ರ ದುಡ್ಡು ಬರಬೇಕು. ಸೊ ಇವೆಲ್ಲ ಮೈಂಡ್ ಸೆಟ್ ಇತ್ತು. ಸೊ ನಾವು ಆಗ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿರೋದು. ನಾವು ಚಿಕ್ಕವರಿದ್ದಾಗ ಯಾವಾಗ ಅಂದ್ಬಿಟ್ಟಿರ್ತೀವಿ, ಲೈಕ್ ನಾನು ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ, ದೊಡ್ಡಳಾದ್ಮೇಲೆ ಇಂಜಿನಿಯರ್ ಆಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅವಾಗ ಅನ್ಕೊಂಡಿರೋದು ಈಗ ಕರೆಂಟ್ಲಿ ನಾವು ಅವಾಗ ಆಗಿದೆ, ಅವಾಗೇನೋ ಅನ್ಕೊಂಡ್ಬಿಟ್ಟಿದೀವಿ, ಬಟ್ ಈಗ ನಿಜವಾಗ್ಲೂ ಆಗ್ಬಿಟ್ಟಿದೀವಿ ಇಂಜಿನಿಯರ್ಸ್ ಅನ್ಕೊಂಡಿರ್ತೀವಿ. ಅದೇ ತರ ಎಫರ್ಟ್ಸ್ ಕೂಡ ಇರುತ್ತೆ ನಮ್ದು. ಅನ್ಕೊಂಡ್ಬಿಟ್ಟು ಅದೆಲ್ಲೋ ಒಂದ್ ಕಡೆ ನಾವು ಅನ್ಕೊಂಡಿರೋದನ್ನ ನಾವು ಅದನ್ನ ಪ್ರೂವ್ ಮಾಡ್ಬೇಕು, ನಮ್ ಗೋಲ್ನ ರೀಚ್ ಮಾಡ್ಬೇಕು ಅನ್ನೋದಕ್ಕೆ ನಾವು ಒಂದಲ್ಲ ಒಂಥರ ಎಫರ್ಟ್ಸ್ ಆಗ್ತಾನೆ ಇರ್ತೀವಿ. ಸೊ ಮ್ಯಾನಿಫೆಸ್ಟೇಷನ್ ಅಂದ್ರೆ ಅದೇನೆ. ಲೈಕ್ ನಾವ್ ಏನಾದ್ರು ಒಂದು ಅನ್ಕೊಂಡ್ಬಿಟ್ಟು ನಾವ್ ಈ ತರ ಆಗ್ಬೇಕಂದ್ರೆ ಅದನ್ನ ಎವ್ರಿ ಡೇ ಅದ್ ನಮ್ಮ ಮೈಂಡಲ್ಲಿ ಅಂಡ್ ನಾವು ದೇವ್ರಿಗೂ ಅದನ್ನ ಪ್ರೇ ಮಾಡ್ತಾ ಇರ್ಬೇಕು. ಅಂಡ್ ಅದ್ರ ಕಡೆ ರೀಚ್ ಆಗೋಕ್ಕೆ ನಮ್ಮ ಎಫರ್ಟ್ಸ್ ಕೂಡ ಎವ್ರಿ ಡೇ ಇರಲೇಬೇಕು ಆ ಥರ. ಸೊ ಇವಳು ಈಗ ಹೇಳಿಲ್ಲಲ್ಲ ದೇವ್ರ ಹತ್ರ. ಸೊ ನೀವು ಇವಾಗ ಫಾರ್ ಎಕ್ಸಾಂಪಲ್ ಒಬ್ರು ದೇವ್ರು ಅಂತಂದ್ರೆ ಒಂದು ಶೇಪಲ್ಲಿ ನೋಡ್ತಾರೆ, ಒಬ್ರೊಬ್ರು ದೇವ್ರು ಅಂದ್ರೆ ಪ್ರಕೃತಿನ ದೇವ್ರ ಥರ ನೋಡ್ತಾರೆ, ಒಬ್ರೊಬ್ರು ಇಡೀ ಯೂನಿವರ್ಸ್ನ ದೇವ್ರ ಥರ ನೋಡ್ತಾರೆ. ಸೊ ಒಬ್ರೊಬ್ರದ್ದು ಅಪ್ರೋಚ್ ಒಂದೊಂದು ಥರ ಇರ್ತದೆ ದೇವ್ರನ್ನ ನೋಡೋ ರೀತಿಯಲ್ಲಿ. ಸೊ ನಮ್ಮಿಬ್ರು ಕೇಸಲ್ಲಿ ನಾವು ಹಿಂಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ವಿ ಅಂತಂದರೆ, ಸೊ ನಾವೊಂದು ಪೇಪರ್ ತೊಗೊಂಡ್ಬಿಟ್ಟು ಆಲ್ಮೋಸ್ಟ್ ನಾವೇನಂತ ಬರೀತಾ ಇದ್ವಿ, ಲೈಕ್ ಐ ಆಮ್ ಆಲ್ರೆಡಿ ಆನ್ ಇಂಜಿನಿಯರ್, ಐ ಆಮ್ ವರ್ಕಿಂಗ್ ಇನ್ ಸೋ ಆ್ಯಂಡ್ ಸೋ ಕಂಪ್ನಿ, ಐ ಆಮ್ ಹ್ಯಾವಿಂಗ್ ಸೋ ಆ್ಯಂಡ್ ಸೋ ಸ್ಯಾಲ್ರಿ, ಆಗಿಬಿಟ್ಟಿದೆ ಆಲ್ರೆಡಿ ಅನ್ನೋ ಥರ ಬರಿತಾ ಇದ್ವಿ. ದಿನ ಬರೆಯೋದು ಆಮೇಲೆ ಅದನ್ನ ಸುಟ್ಬಿಟ್ಟು ಊದೋದು, ಯೂನಿವರ್ಸ್ಗೆ ಊದೋದು. ಅಂದರೆ ಏನು ಅಂದರೆ ನಾವು ಅನ್ಕೊಂಡಿರೋದನ್ನ ವಿಶ್ನ ಫುಲ್ಫಿಲ್ ಮಾಡು ಅನ್ನೋ ಥರ, ಬಟ್ ಆಗಿದೆ ಆ ಥರ ಬರ್ಬಿಟ್ಟು ಹಾಕಿದ್ದೀವಿ. ಸೊ ಇದು ಒನ್ ವೇ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರೋದು. ಆಮೇಲೆ ಇನ್ನೊಂದು ವೇ ಹೇಳಬೇಕು ಅಂತಂದರೆ ರಿವರ್ಸ್ ಮ್ಯಾನಿಫೆಸ್ಟೇಷನ್. ಇದು ಆಗಬಾರ್ದು, ನೀವು ನೋಡಿ ಎಷ್ಟೊಂದು ಸರಿ ಇದು ಯಾಕನ ಆಯ್ತಪ್ಪ, ಇದು ನಾನು ಏನು ಆಗಬಾರ್ದು ಅನ್ಕೊಂತಿದ್ದೀನಿ ಅದೇ ಆಗುತ್ತೆ ನನ್ನ ಲೈಫಲ್ಲಿ ಅಂತ ನಾವೇ ತುಂಬ ಸರಿ ಅನ್ಕೊಂತೀವಿ. ಸೊ ಇದ್ದೇ ಇರುತ್ತಲ್ವಾ ನಮ್ಮ ಮೈಂಡಲ್ಲಿ. ಸೊ ಫಸ್ಟ್ ಅದನ್ನ ಕಮ್ಮಿ ಮಾಡ್ಕೊಬೇಕು. ಯಾರೇ ಆಗಲಿ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಆದಷ್ಟು ಪಾಸಿಟಿವ್ ಆಗಿ, ಏನೋ ಸಣ್ಣ ಸಣ್ಣ ವಿಷಯದಲ್ಲೂ ನೆಗೆಟಿವ್ ಇದ್ರೂ ಅದರಲ್ಲೂ ಪಾಸಿಟಿವ್ನ ಯೋಚನೆ ಮಾಡಿ ಅದನ್ನ ಮ್ಯಾನಿಫೆಸ್ಟ್ ಮಾಡಕ್ಕೆ ಟ್ರೈ ಮಾಡಿ. ಸೊ ಅವಾಗ ನೆಗೆಟಿವ್ ಮ್ಯಾನಿಫೆಸ್ಟೇಷನ್ ಅಥವಾ ರಿವರ್ಸ್ ಮ್ಯಾನಿಫೆಸ್ಟೇಷನ್ ಕಮ್ಮಿ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ಇದು 11/11 ಅಂತ ಹೇಳ್ತಾರೆ. ಸೊ ಇಟ್ಸ್ ಮ್ಯಾಜಿಕಲ್ ಟೈಮ್ ಅನ್ನೋ ಥರ ಇದೆ. ಬಟ್ ನಮ್ಮ ಕೇಸಲ್ಲೂ ತುಂಬ ಸರಿ ಲೈಕ್ ಸಡನ್ ಆಗಿ ನಾವು ಇವಾಗ ಯಾವಾಗಾದ್ರೂ ಕೆಲಸ ಮಾಡ್ತಾ ಸಡನ್ ಆಗಿ ನೋಡಿದ್ವಿ ಟೈಮ್ ಅಂದರೆ ವಿ ಮ್ಯಾನಿಫೆಸ್ಟ್ 11/11 ಅಂತ ಇರುವಾಗ ಜಸ್ಟ್ ನೀವು ಜಸ್ಟ್ ಫಾರ್ 30 seconds ಏನಾದ್ರು ದೇವ್ರ ಹತ್ರ ಬೇಡ್ಕೊಳ್ಳಿ, ಲೈಕ್ ಕಣ್ಣು ಮುಚ್ಕೊಂಡು, ಓಕೆ ನನಗೆ ಈ ಥರ ಆಗಬೇಕು, ನಾನು ನೆಕ್ಸ್ಟ್ ಇಲ್ಲಿರಬೇಕು, ಈ ಥರ ನನಗೆ ಏನೋ ನಿಮ್ಗೆ ಏನೇನಿರುತ್ತೋ ಅದನ್ನೆಲ್ಲ ಜಸ್ಟ್ ವಿತಿನ್ 30-40 seconds ದೇವ್ರ ಹತ್ರ ಪ್ರೇ ಮಾಡ್ಕೊಳ್ಳಿ. ಲೈಕ್ ನಿಮ್ಗೆ ಯಾವಾಗ ಟೈಮ್ನ ನೋಡ್ತಿದ್ರು ಮೇ ಬಿ ಗೊತ್ತಿಲ್ಲ ಅಲ್ವಾ, ಒಂದಲ್ಲ ಒಂದಿನ ನಿಜಾನೂ ಆಗ್ಬೋದು. ಸೊ ಟ್ರೈ ಮಾಡಬೇಕು ಎಲ್ಲದನ್ನು. ಅದು ಮ್ಯಾಜಿಕಲ್ ಅಂತ ಹೇಳೋದು ಅದೇ ಅಲ್ವಾ. ಸೊ ನಿಜ ಆಗುತ್ತೆ ಅಂತಾನೆ ಆ ಟೈಮಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಆಮೇಲೆ ಇನ್ನೂ ಒಂದು ಮೋಸ್ಟ್ ಟ್ರೆಂಡಿಂಗ್ ಅಂತಲೂ ಹೇಳ್ಬೋದು, ಇದು 55x5. ಸೊ ಇವಾಗ ನಾವು ಎಕ್ಸಾಂಪಲ್ ಮನೆ ಕಟ್ಟಬೇಕು ಅಂತ ಇದ್ದೀವಿ ಅಂತ ಅಂದ್ಕೊಳ್ಳಿ. ಸೊ 5 days 55 times ಬರಿಬೇಕು, ನಾನು ಮನೆ ಕಟ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಕಟ್ಟಿದ್ದೀನಿ. ಸೊ ಅದು ಈ ಥರ ನಾವು 55 timesನ 5 days ಮಾಡೋದ್ರಿಂದ ಅಟ್ಲೀಸ್ಟ್ ನಾವು ಕಟ್ಟಕ್ಕಂತೂ ಆಗೋಲ್ಲ ಆಬ್ವಿಯಸ್ಲಿ 5 ದಿನದಲ್ಲಿ, ಬಟ್ ಆ ಪಾತ್ ಇಲ್ಲ ಅಪ್ರೋಚ್ಗಾಯಿತು ನಿಯರ್ ಆಗ್ತಾ ಹೋಗ್ತೀವಿ. ಸೊ ಈ 55x5 ಇದನ್ನು ತುಂಬ ಮ್ಯಾಜಿಕಲ್ ಆ್ಯಂಡ್ ಪವರ್ಫುಲ್ ಅಂತಲೂ ಹೇಳ್ತಾರೆ. ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ನಾವು ಟ್ರೈ ಮಾಡ್ತೀವಿ, ಇನ್ನೂ ಮಾಡಿಲ್ಲ. 55x5 ನಾವು ಟ್ರೈ ಮಾಡಿಲ್ಲ. ಬಟ್ ದೆನ್ ನಮ್ಮ ಜಾಬಿಗೋಸ್ಕರ ನಾವು ಪೇಪರಲ್ಲಿ ಬರೆದ್ಬಿಟ್ಟು ಲೈಕ್ ವಿ ಮ್ಯಾನಿಫೆಸ್ಟೆಡ್ ದ್ಯಾಟ್, ಬಟ್ ಅದು ನಿಜ ಆಗಿದೆ ಸೊ ನಾವಿಬ್ರೂ ಕ್ಯಾಂಪಸ್ ಹೈರ್ಸ್. ಸೊ ನಾವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ವಿ. ಏನಕ್ಕೆ ಅಂದರೆ, ಸೊ ಇದೊಂದು ಥಿಂಕಿಂಗ್ ಇರುತ್ತೆ ಅಲ್ಲ ಎಲ್ಲರಿಗೂ, ಇಂಜಿನಿಯರಿಂಗ್ ಆಗೋ ಟೈಮಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಸೇ ಹಾಕ್ಬಿಡ್ಬೇಕು, ಆಮೇಲೆ ಯಾರು ಹೋಗ್ತಾರೆ ಯಾರು ಹುಡುಕ್ತಾರೆ, ಆಮೇಲೆ ಕೆಲಸ ಸಿಗಲ್ಲ, ಅವ್ರೇನಂತಾರೆ ಇವ್ರೇನಂತಾರೆ. ಸೊ ಇವಕ್ಕೆಲ್ಲ ರೆಡಿ ಇರ್ತಿದ್ದಿಲ್ಲ ಅಲ್ಲ.
ಸೊ ಇದು ಒಂದು ನಮಗೆ ಥಾಟ್ ಕುತ್ಕೊಂಡ್ಬಿಟ್ಟಿತ್ತು, ಲೈಕ್ ಇಲ್ಲ ನಾವು ಕ್ಯಾಂಪಸ್ ಇಂಟರ್ವ್ಯೂ ಅಲ್ಲೇ ನಮಗೆ ಜಾಬ್ ಸಿಗಬೇಕು ಅನ್ನೋ ಥರ. ಸೊ ನಾವು ಇದನ್ನ ನೀವು ಪೇಪರಲ್ಲಿ ಬರ್ದಿಟ್ಕೊಂಡಿಲ್ಲ ಅಂದ್ರೂ ನಿಮ್ಮ ಮನಸ್ಸಲ್ಲಿ ಅದನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಓಕೆ ನಾನು ಪ್ಲೇಸ್ ಆಗೇ ಆಗ್ತೀನಿ ಅಥವಾ ನಾನು ಅದು ಮಾಡೇ ಮಾಡ್ತೀನಿ ಅಂತ ಸ್ಟ್ರಾಂಗ್ ಆಗಿ ಅನ್ಕೊಬೇಕು, ಪಾಸಿಟಿವ್ ಆಗಿ ಅನ್ಕೊಬೇಕು. ಅದ್ರ ಮೇಲೆ ನಿಮ್ಗೆ ಒಂಚೂರು ನೆಗೆಟಿವ್ ಇರಲೇಬಾರ್ದು. ಕಂಪ್ಲೀಟ್ 100% ಪಾಸಿಟಿವ್ ಆಗಿ ಅನ್ಕೊಂಡ್ರೆ ಡೆಫಿನೆಟ್ಲಿ ಆಗುತ್ತೆ ಅದು. ಸೊ ಇವೆಲ್ಲ ನೀವು ಟ್ರೈ ಮಾಡಿ, ನೀವು ಮ್ಯಾನಿಫೆಸ್ಟ್ ಮಾಡಿ, ಒಂದಲ್ಲ ಒಂದಿನ ನಿಜ ಆಗೇ ಆಗುತ್ತೆ. ಸೊ ಅದು ಒಂದು ದೇವರು ಅಂತ ಅಂದ್ಕೊಂಡ್ರೆ ಅದು ಒಂದು ಶಕ್ತಿ ಕೊಟ್ಬಿಡುತ್ತೆ ನಮಗೆ, ಆ ಥರ ಅಂದ್ಕೊಂಡಿದ್ದೆಲ್ಲ ನಿಜ ಆಗೋ ಥರ. ಸೊ ನೀವು ಮ್ಯಾನಿಫೆಸ್ಟ್ ಮಾಡಿ, ನೀವು ನಿಮ್ಮ ಲೈಫಲ್ಲಿ ಅಂದ್ಕೊಂಡಿದ್ದೆಲ್ಲ ನಿಜ ಆಗಲಿ ಅಂತ ಹೇಳ್ತೀವಿ. ನಮ್ಮ ಕೇಸಲ್ಲಂತೂ 100% ವರ್ಕ್ ಆಗಿದೆ. ನೀವು ಟ್ರೈ ಮಾಡಿ, ವರ್ಕ್ ಆದರೆ ನಮಗೂ ಈ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. See you guys in another vlog. Thank you all. Subscribe. Bye.